ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ಇಲಾಖೆ ಕಚೇರಿಗೆ ಆಟೋ ಹಾಗೆ ಕ್ಯಾಬ್ ಚಾಲಕರು ಮುತ್ತಿಗೆ ಹಾಕಿದ್ದಾರೆ. ಶಾಂತಿನಗರದ ಬಿಟಿಎಸ್ ರೋಡ್ನ ಬ್ಲಾಕ್ ಮಾಡಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಫೆಬ್ರವರಿಯಲ್ಲಿ ಸರ್ಕಾರದಿಂದ ಒನ್ ಸಿಟಿ ಒನ್ ರೇಟ್ ಆದೇಶವನ್ನ ಮಾಡಲಾಗಿತ್ತು. ಬಟ್ ಆದೇಶ ಹೊರಡಿಸಿ 6 ತಿಂಗಳಾದ್ರೂ ಆರ್ಟಿಒನೇ ಆದೇಶವನ್ನ ಪಾಲನೆ ಮಾಡ್ತಾ ಇಲ್ಲ. ಆದೇಶ ಪಾಲನೆ ಮಾಡಿದ ಕಂಪನಿ ವಿರುದ್ಧ ಸದ್ಯ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಟೋ ಕ್ಯಾಬ್ ಚಾಲಕರು ಸಾರಿಗೆ ಇಲಾಖೆಯ ಮುಖ್ಯ ಕಚೇರಿಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಶಾಂತಿನಗರದ ಬಿಟಿಎಸ್ ರೋಡ್ನ ಬ್ಲಾಕ್ ಮಾಡಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸಾವಿರಾರು ಆಟೋ ಕ್ಯಾಬ್ಗಳನ್ನ ತಂದು ಪ್ರತಿಭಟನೆಯನ್ನ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಟೋ ಕ್ಯಾಬ್ಗಳನ್ನ ರಸ್ತೆಗೆ ಅಡ್ಡಲಾಗಿ ಇಟ್ಟು ಆಕ್ರೋಶವನ್ನ ಹೊರಹಾಕಿದ್ದಾರೆ ಆಟೋ ಹಾಗೆ ಕ್ಯಾಬ್ ಚಾಲಕರು. ಕಾರಣ ಏನು ಅಂತಂದ್ರೆ, ರಾಜ್ಯ ಸರ್ಕಾರ ಫೆಬ್ರವರಿಯಲ್ಲಿಯೇ ಒನ್ ಸಿಟಿ ಒನ್ ರೇಟ್ ಅನ್ನುವಂತಹ ಆದೇಶವನ್ನ ಹೊರಡಿಸಿತ್ತು. ಆದರೆ ಆದೇಶ ಹೊರಡಿಸಿ 6 ತಿಂಗಳಾದ್ರೂ ಈ ಆದೇಶದ ಪಾಲನೆ ಆಗ್ತಾ ಇಲ್ಲ. ಆರ್ಟಿಒ ಅಧಿಕಾರಿಗಳು ಆದೇಶ ಪಾಲನೆ ಮಾಡದಂತಹ ಕಂಪನಿಗಳ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಳ್ತಿಲ್ಲ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ, ಶಾಂತಿನಗರದ ಬಸ್ ಡಿಪೋ ಸಾರಿಗೆ ಇಲಾಖೆಯ ಕಚೇರಿ ಏನಿದೆ, ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ, ಒಳಭಾಗಕ್ಕೆ ನುಗ್ಗಿದ್ದಾರೆ. ಯಾವ ಪ್ರಮಾಣದಲ್ಲಿ ಆಟೋ ಹಾಗೆ ಕ್ಯಾಬ್ ಚಾಲಕರು ಪ್ರತಿಭಟನೆ ಮಾಡುವುದಕ್ಕೆ ಆಗಮಿಸಿದ್ರು ಅನ್ನುವಂಥದ್ದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ತಾವು ಮಾತ್ರ ಬಂದಿಲ್ಲ, ತಮ್ಮ ಆಟೋ ಹಾಗೆ ಕ್ಯಾಬ್ಗಳನ್ನ ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಕಚೇರಿಯ ಮುಂದೆಯೇ ಪ್ರತಿಭಟನೆಯನ್ನ ಮಾಡಿದ್ದಾರೆ. ರಸ್ತೆಯನ್ನ ಬ್ಲಾಕ್ ಮಾಡಿ ಆಕ್ರೋಶವನ್ನ ಹೊರಗಡೆ ಹಾಕಿದ್ದಾರೆ. ಕಳೆದ 6 ತಿಂಗಳ ಹಿಂದೆನೆ ಒನ್ ಸಿಟಿ ಒನ್ ರೇಟ್ ಅನ್ನುವಂಥ ಕಾನೂನು ಜಾರಿಗೆ ಬಂದರೂ ಕೂಡ, ನಿಯಮ ಜಾರಿಗೆ ಬಂದರೂ ಕೂಡ ಕೆಲ ಕಂಪನಿಗಳು, ಅಗ್ರಿಗೇಟರ್ ಕಂಪನಿಗಳು ಅದನ್ನ ಪಾಲನೆ ಮಾಡ್ತಾ ಇಲ್ಲ. ಪಾಲನೆ ಮಾಡದೇ ಇರುವಂತಹ ಕಂಪನಿಗಳ ವಿರುದ್ಧ ಸಾರಿಗೆ ಇಲಾಖೆ ಕ್ರಮ ತೆಗೆದುಕೊಳ್ಬೇಕು. ಆದರೆ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಯಾವುದೇ ಕ್ರಮವನ್ನ ತೆಗೆದುಕೊಳ್ತಿಲ್ಲ ಅಂತ ಹೇಳಿ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಗಡೆ ಹಾಕಿದ್ದಾರೆ. ಯಾವುದೇ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ, ಪ್ರಯಾಣಿಕರಿಂದ ದುಪ್ಪಟ್ಟು ದರ ತೆಗೆದುಕೊಳ್ಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಈ ಆದೇಶವನ್ನು ಹೊರಡಿಸಲಾಗಿತ್ತು. ಆದರೆ ಓಲಾ, ಊಬರ್ ಸೇರಿದಂತೆ ಅಗ್ರಿಗೇಟರ್ ಲೈಸೆನ್ಸ್ ಅನ್ನ ಪಡೆದಂತಹ ಕಂಪನಿಗಳು ಈ ರೂಲ್ಸ್ ನ ಫಾಲೋ ಮಾಡ್ತಾ ಇಲ್ಲ. ದುಪ್ಪಟ್ಟು ದರವನ್ನ ಪಡ್ಕೊಳ್ತಾ ಇವೆ. ಇದರಿಂದ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ. ಇದರ ಲಾಭವನ್ನ ಚಾಲಕರಿಗೂ ಕೂಡ ನೀಡ್ತಾ ಇಲ್ಲ. ಹಾಗಾಗಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ವಾಹನಗಳನ್ನ ಖರೀದಿ ಮಾಡಿರುವಂತಹ ಚಾಲಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಕಿಡಿಕಾರಿದ್ದಾರೆ ಪ್ರತಿಭಟನಾಕಾರರು. ಶಾಂತಿನಗರದಿಂದ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಅಂತ ಹೇಳಿ ನೋಡ್ತಾ ಇದ್ದೀರಿ. ಶಾಂತಿನಗರ ಈ ಭಾಗದಲ್ಲಿ ವಾಹನಗಳ ಸಂಚಾರ ಹೆಚ್ಚು. ಆ ಭಾಗದಲ್ಲೇ ತಮ್ಮ ಆಕ್ರೋಶವನ್ನ ಪ್ರತಿಭಟನಾಕಾರರು ವ್ಯಕ್ತಪಡಿಸುತ್ತಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಆಟೋ ಚಾಲಕರು, ಕ್ಯಾಬ್ ಚಾಲಕರು ಸೇರಿದ್ದಾರೆ. ಅಗ್ರಿಗೇಟರ್ ಕಂಪನಿಗಳು, ಓಲಾ, ಊಬರ್ನಂತಹ ಅಗ್ರಿಗೇಟರ್ ಲೈಸೆನ್ಸ್ನ ಪಡೆದಂತಹ ಕಂಪನಿಗಳು ನಿಯಮವನ್ನ ಪಾಲನೆ ಮಾಡ್ತಾ ಇಲ್ಲ. ಆರ್ಟಿಒ ಅಧಿಕಾರಿಗಳು ಹೆಸರಿಗಷ್ಟೇ ಆದೇಶವನ್ನ ಜಾರಿ ಮಾಡಿದ್ರು. ಆದರೆ ಕಂಪನಿಗಳು ಯಾವ ಆದೇಶವನ್ನ ಪಾಲನೆ ಮಾಡ್ತಾ ಇಲ್ವೋ ಅವರ ವಿರುದ್ಧ ಯಾವುದೇ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಇದರಿಂದ ಪ್ರಯಾಣಿಕರಿಗೂ ಅನ್ಯಾಯ ಆಗ್ತಾ ಇದೆ, ನಮಗೂ ಕೂಡ ದೋಖಾ ಆಗ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.